ಬ್ರಹ್ಮಚೈತನ್ಯ ಮಹಾರಾಜರ ಸಿದ್ಧಾರೂಢರಿಗೆ ಹೇಳ್ತಾರ, ಹೇ ಸದ್ಗುರು ಸಿದ್ಧಾರೂಢ ಸ್ವಾಮಿ, ಈ ದೇಹವು ಗೊಂದವಲಿ ಗ್ರಾಮದಲ್ಲಿರುವುದು. ಇದರ ಸ್ನೇಹಿತರಾದವರು ಕೆಲವು ದೇಹಗಳು ಈ ಗ್ರಾಮದಲ್ಲಿ ಇದ್ದವು. ಅವರ ಸಲುವಾಗಿ ಇಲ್ಲಿಗೆ ಬಂದಿರುವೆನು. ಈ ದೇಹಗಳು ಇದನ್ನು ಇಲ್ಲಿಗೆ ಕರೆಸಿದ್ದಕ್ಕಾಗಿ ನಾ ಬಂದೆನೆ. ಈಗ ತಮ್ಮ ದರ್ಶನಕ್ಕೆ ಪ್ರಾಪ್ತನಾಗಿ ಆನಂದ ಹೊಂದಿದೆ. ಈ ದೇಹವು ಸರ್ವಕಾಲ ರಾಮ ರಾಮ ಅನ್ನುತ್ತದ ಮತ್ತು ಮುಮುಕ್ಷುಗಳಿಗೂ ಸಹಿತ ಅನ್ನಲಿಕ್ಕೆ ಹಚ್ಚುತ್ತದ. ಇದು ಯೋಗ್ಯವೋ ಹೆಂಗ ಅಂಥೇಳಿ ಸಿದ್ಧಾರೂಢರನ್ನು ಬ್ರಹ್ಮಚೈತನ್ಯ ಮಹಾರಾಜರು ಕೇಳಿದರು. ಆವಾಗ ಸಿದ್ಧಾರೂಢರು ಹೃದಯದೊಳಗೆ ಬಹಳ ಆನಂದವಾಗಿ ಬ್ರಹ್ಮಚೈತನ್ಯ ಮಹಾರಾಜರನ್ನು ಕುರಿತು ಹೇಳ್ತಾರ, ಈ ಜಗತ್ತಿನೊಳಗೆ ನಾಮದ ಹೊರತು ಎರಡನೆಯ ಸುಖ ಇರುವುದಿಲ್ಲ. ಅದೇ ಎಲ್ಲ ಜೀವಿಗಳಿಗೆ ತಾರಕವಾಗಿರ್ತದೆ. ಈಶ್ವರನೂ ಸಹ ಅದೇ ಜಪವನ್ನು ಮಾಡ್ತಾನೆ. ಈ ದುಃಖಮಯವಾದಂತಹ ಸಂಸಾರದೊಳಗೆ ನಾಮವೊಂದೇ ಸಾರಭೂತವಾಗಿದ್ದು ಅದರಿಂದ ಆ ಸರ್ವೇಶ್ವರನನ್ನು ಬಂಧಿಸಲ್ಪಟ್ಟು ಭಕ್ತರ ಭಾರವನ್ನೆಲ್ಲ ಆತನೇ ವಹಿಸಿಕೊಳ್ತಾನೆ. ನಾಮಕ್ಕಿಂತಲೂ ಹೆಚ್ಚಿನ ಸಾಧನ ಇಲ್ಲ. ಇತರ ಎಲ್ಲ ಬಂಧನಗಳಿಗೆ ಇದು ಮುಕ್ತಿಯನ್ನು ಕೊಡ್ತದೆ. ನಾಮದಿಂದಲೂ ಸರ್ವರಿಗೂ ತಾರಣವಾಗ್ತದೆ. ನಾ ಆದರೂ ಸಹಿತ ನಾಮವನ್ನು ಜಪ ಮಾಡ್ತೀನಿ. ಎಲ್ಲ ಭಕ್ತರಿಗೂ ಸಹಿತ ಶಿವರಾತ್ರಿ ಒಳಗೆ 7 ದಿವಸ ಅಖಂಡ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಹಚ್ತೀನಿ. ರಾಮನಾಮವೇ ಸತ್ಯವೆಂದು ಅಖಿಲ ವೇದಾಂತ ಗರ್ಜಿಸಿ ಹೇಳುತ್ತೈತಿ. ಸರ್ವಭೂತಾಂತ ಅರ್ಗತವಾದಂಥ ಆತ್ಮಾರಾಮನಿಗೆ ರಾಮ ನಾಮಧೇಯವು ಈ ಜನರ ಉದ್ಧಾರಾರ್ಥವಾಗಿ ತಮ್ಮ ಅವತಾರವಾಗೈತಿ. ನಾಮೋಪದೇಶದಿಂದಲೇ ಉದ್ಧಾರ ಮಾಡಕತ್ತೀರಿ. ಇದಕ್ಕೂ ಹೆಚ್ಚಿನ ಶ್ರೇಯಸ್ಕರವಾದಂಥ ಕಾರ್ಯ ಮತ್ತೊಂದು ಇಲ್ಲ ಅಂಥೇಳಿಕಾರ ಸಿದ್ಧಾರೂಢರು ಬ್ರಹ್ಮಚೈತನ್ಯ ಮಹಾರಾಜರಿಗೆ ಬಹಳ ಆನಂದದಿಂದ ಹೇಳಿದರು ನೋಡ್ರಿ. ಆವಾಗ ಇಬ್ಬರೂ ಮಹಾತ್ಮರ ಒಂದು ಜಯ ಜಯಕಾರವನ್ನು ಮಾಡಿದರು.